ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ. ಯಾಕಂತೆ ಒಬ್ಬನಾದರೂ ನಾಶವಾಗಬಾರ್ದೆಂಬುದಾಗಿ. ನೀನು ಉಳಿದೆಯಲ್ಲ 15 ವರ್ಷದ ಹಿಂದೆ, ನೀನು ಉಳಿದೆಯಲ್ಲ 25 ವರ್ಷದ ಹಿಂದೆ, ನೀನು ಉಳಿದೆಯಲ್ಲ 30 ವರ್ಷದ ಹಿಂದೆ, 40 ವರ್ಷದ ಹಿಂದೆ ನೀನ್ ಕ್ರಿಸ್ತನನ್ನ ಪಡೆದುಕೊಂಡಿಯಲ್ಲ, ಕ್ರಿಸ್ತನನ್ನ ಕಂಡುಕೊಂಡಿಯಲ್ಲ, ಕ್ರಿಸ್ತನನ್ನ ನಂಬಿದೆಯಲ್ಲ, ಕ್ರಿಸ್ತನಲ್ಲಿ ಇದ್ಯಲ್ಲ, ನೀನು ಕ್ರಿಸ್ತನನ್ನ ಅನುಸರಿಸಿದೆಯಲ್ಲ, ಕ್ರಿಸ್ತನನ್ನ ನಿನ್ ಕುಟುಂಬ ರಕ್ಷಣೆಗೆ ಬಂತಲ್ಲ, ನಿನ್ ಪರಿವಾರ ರಕ್ಷಣೆಗೆ ಬಂತಲ್ಲ. ಈಗೇನು ನಶಿಸಿ ಹೋಗ್ತಾ ಇರುವವರಿಗಾಗಿ ಬಂದಿದ್ದಾನೆ. ಅದು ಕೆಲಸ ನಿಂದಿದೆ, ಅದು ಕೆಲಸ ನಿಂದಿದೆ. ನೀನೇ ಡಿಜೆ ಹಚ್ಕೊಂಡು, ನೀನೇ ಮನೆ ಮುಂದೆ ಸ್ಟಾರ್ ಹಾಕೊಂಡು, ನೀನೇ ಡೆಕೋರೇಷನ್ ಮಾಡ್ಕೊಂಡು, ನಿಮ್ ಜನರನ್ನ ಕರ್ಕೊಂಡು ತಿಂದು ತೇಗಲಿಕ್ಕಲ್ಲ, ನಶಿಸಿ ಹೋಗುವಂತವರನ್ನ ರಕ್ಷಿಸಲಿಕ್ಕೆ ಕ್ರಿಸ್ಮಸ್ ಇದೆ. ದೇವರ ಉದ್ದೇಶ ಇದೆ. ದೇವರ ಉದ್ದೇಶ ಇದೆ. ನಿಮ್ ಪಕ್ಕದಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ರಿಲೇಷನ್ಸ್ಗಳಲ್ಲಿ, ನಿಮ್ಮ ರಿಲೇಟಿವ್ಸ್ಗಳಲ್ಲಿ, ಈ ಊರಲ್ಲಿ, ನಿಮ್ಮ ಮನೆಗೆ ಪಕ್ಕಗಳಲ್ಲಿ, ಹಳ್ಳಿ ಪಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಇದೀರಲ್ಲ, ಅಲ್ಲಿ ನಶಿಸಿ ಹೋಗ್ತಾ ಇಲ್ವಾ, ಅವರನ್ನ ರಕ್ಷಿಸಲಿಕ್ಕಾಗಿ ಇದು ಕ್ರಿಸ್ಮಸ್.